ದಿಲೀಪ್ ರಾಜ್ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ. ಕಷ್ಟಪಟ್ಟು ಮೇಲೆ ಬಂದು ಸೀರಿಯಲ್ಗಳನ್ನು, ಸಿನಿಮಾಗಳು, ರಿಯಾಲಿಟಿ ಶೋ ಮಾಡಿಕೊಂಡು ದೊಡ್ಡ ಕಲಾವಿದನಾಗಿ ಬೆಳೆದವರು. ಈ ದಿಲೀಪ್ ರಾಜ್ ಈಗ ನೆನಪು ಮಾತ್ರ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ಸಾವನ್ನಪ್ಪಿದ್ದಾರೆ. ಅವರ ನಿಧನದಿಂದ ಚಿತ್ರರಂಗದಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಮಿಲನ, ಯೂ ಟರ್ನ್, ಲವ್ ಗುರು, ಲವ್ ಮಾಕ್ಟೇಲ್, ಆರ್ಕೆಸ್ಟ್ರಾ ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೇರಿದಂತೆ ಹಲವು ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ರು. ಸಿನಿಮಾ ಮಾತ್ರವಲ್ಲದೆ ಕಿರುತೆರೆಯಲ್ಲೂ ಅವರು ಸಕ್ರಿಯರಾಗಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅವರು ನಟಿಸಿದ್ರು. ಪಾರು, ನಾನು ನಿನ್ನ ಬಿಡಲಾರೆ ಧಾರಾವಾಹಿಗಳನ್ನು ಅವರು ನಿರ್ಮಾಣ ಮಾಡಿದ್ರು. ದಿಲೀಪ್ ರಾಜ್ ಅವರ ತಂದೆ HM ಶಿವರುದ್ರಪ್ಪ. ಅವರು ಮೂಲತಃ ಅರಸೀಕೆರೆಯವರು. ಕಿರುತೆರೆಯಲ್ಲಿ ನಟಿಸಿದ್ದ ದಿಲೀಪ್ ರಾಜ್ ಹೀರೋ ಆಗಿ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ 2005ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ರು. ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ ಮಿಲನ ಸಿನಿಮಾದಿಂದ ಅವರಿಗೆ ಹೆಚ್ಚು ಜನಪ್ರಿಯತೆ ಸಿಕ್ಕಿತು. ಬಳಿಕ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕವು. ನಟನಾಗಿ ಮಾತ್ರವಲ್ಲದೆ ಡಬ್ಬಿಂಗ್ ಕಲಾವಿದನಾಗಿ ಕೂಡ ದಿಲೀಪ್ ರಾಜ್ ಕೆಲಸ ಮಾಡಿದ್ರು. ಅವರ ನಿಧನದಿಂದ ಅಭಿಮಾನಿಗಳಿಗೆ, ಕುಟುಂಬದವರಿಗೆ, ಆಪ್ತರಿಗೆ ತೀವ್ರ ನೋವಾಗಿದೆ. ಇನ್ನು ಅವರ ಪತ್ನಿ ಶ್ರೀವಿದ್ಯಾ ಅವರ ಸಾವಿನ ನೋವನ್ನು ತಡೆಯಲಾಗದೆ ಆಕ್ರಂದನ ಪಟ್ಟಿದ್ದಾರೆ. ಯಾಕಂದ್ರೆ ದಿಲೀಪ್ ಶ್ರೀವಿದ್ಯಾ ಪ್ರೀತಿಸಿ ಮದುವೆಯಾದವರು. ದಿಲೀಪ್ ಕಷ್ಟ ದಿನಗಳಿಂದಲೂ ಜೊತೆಗಿದ್ದವರು. ಈಗ ಪ್ರೊಡಕ್ಷನ್ ಹೌಸ್ ಕೂಡ ಹೊಂದಿ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಆರಾಮಾಗೇ ಇದ್ರು, ಆರೋಗ್ಯವಾಗೇ ಇದ್ರು. ಆದ್ರೆ ವಿಧಿ ಅವರ ಖುಷಿ ಕಿತ್ತುಕೊಂಡಿದೆ. ಪತಿ ದಿಲೀಪ್ ಕಳೆದುಕೊಂಡು ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಎಲ್ಲರ ಮೇಲೂ ನೋವಲ್ಲಿ ಅವನು ನಂಗೆ ಬೇಕೇ ಬೇಕು ಅಂತ ಕೂಗಾಡಿದ್ರು. ಈ ವೇಳೆ ಕೆಲವೊಂದು ಬೇಡವಾಗಿದ್ದ ದೃಶ್ಯಗಳು ಕಣ್ಣಿಗೆ ಬಿತ್ತು. ಯಾವುದೇ ಮನೆಯಲ್ಲಿ ಸಾವಿನ ನೋವಿರುತ್ತೆ. ತಮ್ಮವರನ್ನು ಕಳೆದುಕೊಂಡ ಮೇಲೆ ಅವರಿಗೆ ತಮ್ಮದೇ ಆದ ಸ್ಪೇಸ್ ಬೇಕಾಗುತ್ತೆ. ಆದ್ರೆ ಅದನ್ನು ಅತಿರೇಕವಾಗಿ ಕೆಳಮಟ್ಟಕ್ಕೆ ಇಳಿದ ಮಾಧ್ಯಮದ ವರದಿಗಾರನೊಬ್ಬ ದಿಲೀಪ್ ಪತ್ನಿ ಕಣ್ಣೀರು ಹಾಕುತ್ತಿರುವಾಗಲೇ ಅವರ ಮೇಲೆ ಕ್ಯಾಮ್ರಾ ಹಿಡಿಯಲು ಹೋಗಿದ್ದಾಗ ದಿಲೀಪ್ ಪತ್ನಿಯೇ ಕಣ್ಣೀರು ಹಾಕುತ್ತಾ ಬೈದ್ರು. ಇಲ್ಲಿರುವ ಪ್ರಶ್ನೆ ಏನಂದ್ರೆ, ಕೆಲ ವರದಿಗಾರರು ಅಷ್ಟರ ಮಟ್ಟಕ್ಕೆ ಇಳಿಯೋದು ಯಾಕೆ? ಸಾಮಾನ್ಯವಾಗಿ ಪಬ್ಲಿಕ್ ಲೈಫ್ ನಲ್ಲಿ ಇರೋರು ಈ ರೀತಿ ಸಾವನ್ನಪ್ಪಿದಾಗ ಮಾಧ್ಯಮಗಳಿಗೆ ವಿಡಿಯೋ ಮಾಡಲು ಅವಕಾಶ ಇರುತ್ತೆ. ಆದ್ರೆ ಅವರಿಗೆ ತಮ್ಮದೇ ಆದ ಜಾಗವನ್ನು ಕೊಟ್ಟಿರ್ತಾರೆ. ಅದನ್ನು ಮೀರಿ ಕುಟುಂಬಸ್ಥರಿಗೆ ಇರಿಟೇಟ್ ಆಗುವಂತೆ ಮಾಡಿದ್ದು ನಿಜಕ್ಕೂ ಬೇಸರದ ಸಂಗತಿ. ದಿಲೀಪ್ ಪತ್ನಿ ನೋವಿನಲ್ಲೇ ಬೈದ ಮೇಲೆ ಆ ಮಾಧ್ಯಮದ ವರದಿಗಾರ ಸೈಡಿಗೆ ಹೋದ್ರು. ದಿಲೀಪ್ ನಿಧನಕ್ಕೆ ಅವರ ಸ್ನೇಹಿತರು, ಕಲಾವಿದರು ಕಣ್ಣೀರು ಹಾಕಿದ್ದಾರೆ. ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ. ಯಾಕೆಂತಂದರೆ ಅಪ್ರತಿಮ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ. ನಾನು, ಗಣೇಶ ಆ್ಯಂಡ್ ಆ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥವ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ. ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೋದ, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ಗೆ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತಲ್ಲೇ ನಿಂತ್ಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ನಿಮಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹೆಂಗೆ, ಇಬ್ಬರು ಹೆಣ್ಮಕ್ಳು ಅಂತ. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕೈನೆಟಿಕ್ ಹೊಂಡದಲ್ಲಿ ಅವನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡೋಕೆ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತಿದ್ದೆ. ಆಮೇಲೆ ಮಾತಾಡಲ್ಲ ಆದಮೇಲೆ ಬಂದು ಮತ್ತೆ ಡ್ರಾಪ್ ಮಾಡ್ತಿದ್ದೆ. ಎವ್ರಿ ಡೇ ಇದೇ ಕೆಲಸ.
ಸೀರಿಯಲ್ ಮುಗಿದ ಮೇಲೆ ಇದೇ ಕೆಲಸಗಳು ಮಾಡ್ತಿದ್ದೆ ನಾನು. ಅವೆಲ್ಲ ಹಳೆ ನೆನಪುಗಳು ಒಂದೇ ಸರಿ ಬರೀ ಕಳಿಸ್ಬಿಡ್ತು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು, ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡ್ದ ಅವ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣನೇ ಗೊತ್ತಿಲ್ಲ. ಇಲ್ಲ, ನನಗೆ ಸುದ್ದಿ ಕೇಳಿ ತುಂಬಾ ಶಾಕ್ ಆಗೋಯ್ತು. ತುಂಬಾ ಒಳ್ಳೆ ಹುಡುಗ. ನಾನು ಇಷ್ಟು ವರ್ಷ 40-50 ವರ್ಷ ಸರ್ವಿಸ್ ಮಾಡಿದ್ರು ನನಗಿಂತ ಒಳ್ಳೆ ಹುಡುಗ ಸಿಕ್ಕಿರ್ಲಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಹೆಸರು ತಗೊಂಡಿದ್ದ ಒಳ್ಳೆ ಹುಡುಗ. ಅಪ್ಪ, ಇಷ್ಟು ಬೇಗ ದೇವ್ರು ಯಾಕೆ ಅವನಿಗೆ ಕರ್ಕೊಂಡ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಅವ್ರ ಮನೆಯವ್ರಿಗೆ ದೇವರು ಸಹಿಸ್ಕೊಳಕ್ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ. ನನ್ನ ಅಪ್ಪಗೆ ಮುಕ್ತಿ ಶಾಂತಿ ಎಲ್ಲ ದೊರಕಲಿ. ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ವಯಸ್ಸಾದವರಿಗೆ ನಮ್ಗೆ ಸಾವು ಬರ್ತಾ ಇಲ್ಲ. ಇಂಥ ಚಿಕ್ಕ ಮಕ್ಕಳಿಗೆ ಯಾಕಪ್ಪ ಕರ್ಕೊಂಡು ಹೋದೆ ಪರಮಾತ್ಮ. ಸ್ಟೋರಿ ಮಾಡೋಣ ಅಂತ ಹೇಳಿದ್ರು. ರೋಹಿತ್ ಸರ್, ರೋಹಿತ್ ಸರ್ ಸ್ಟೋರಿ ಮಾಡೋ ಸ್ಟೋರಿ ಮಾಡಕ್ ಬಂದಿರಲ್ಲ ನೋಡೋದು. ಅಮ್ಮ ಅಮ್ಮ ರೋಹಿತ್ ಸರ್ ಸ್ಟೋರಿ ಮಾಡಕ್ ಬಂದಿರಲ್ಲಪ್ಪ. ಅಮ್ಮ ನೋಡೋ ಅವರು ಸ್ಟೋರಿ ಮಾಡ್ತಾರೆ ಇವಾಗ. ಏನಕ್ಕೆ ಯಾರು ಬೇಡ ಹೋಗಿ ಸರ್, ಬನ್ನಿ ಸರ್ ಸ್ಟೋರಿ ಬನ್ನಿ. ನಾನು ಕೇಳಲ್ಲ, ಬೇಕು ನನಗೆ ಬರ್ಬೇಕು ಇವಾಗ. ಸರ್ ನಾನು ಅವನ್ನ ಬಿಟ್ಟಿದ್ಬಿಟ್ಟೋದ್ರಲ್ಲಿ ಸರ್, ನೀವು ಹೇಳಿ ಸರ್, ಹೇಳಿ ಸರ್. ಮಗು ಏನ್ ಗೊತ್ತಾ ನೋಡಿ, ನಾನು ಕೇಳಿ ಲಾಸ್ಟಲ್ಲಿ ಅವ್ರು ಏನ್ ಮಾಡ್ತಾರೆ ಸ್ಟ್ರಾಟಜಿ ಕೊಟ್ಟಾರೆ ನಿನಗೆ ಇಷ್ಟ ಆಗ್ತದೆ.